ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಂಜುಳಾ ಅಣ್ಣಪ್ಪ. ಮುಕ್ತವಾಗಿ ಮಾತನಾಡಿ. ಡಾಕ್ಟರ್ ಬಳಿ ಹಾಗೂ ಲಾಯರ್ ಬಳಿ ಯಾವುದೇ ವಿಷಯವನ್ನು ಮುಚ್ಚಿಡಬಾರದು ಎಂಬ ಗಾದೆ ಇದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಬಳಿ ಎಲ್ಲ ವಿಷಯಗಳನ್ನು ಸವಿವರವಾಗಿ ಹೇಳಿದರೆ ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಲು ಹಾಗೂ ಚಿಕಿತ್ಸೆ ನೀಡಲು ಸಹಾಯಕವಾಗುತ್ತದೆ. ಹಾಗೆಯೇ ವಕೀಲರ ಬಳಿ ಕೇಸ್ಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಹೇಳಿದರೆ ಅವರಿಗೆ ಪರಿಹಾರ ದೊರಕಿಸಿಕೊಡಲು ಸಹಾಯಕವಾಗುತ್ತದೆ. ಇಷ್ಟೇ ಅಲ್ಲ, ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಬಗೆಹರಿಯಲು ಮಾನಸಿಕವಾಗಿ ನೆಮ್ಮದಿಯಿಂದ ಇರಲು ನಮ್ಮ ಆತ್ಮೀಯರ ಬಳಿ ಮುಕ್ತವಾಗಿ ಮಾತನಾಡಿದರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ, ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಹಾಗೆಯೇ ಸಮಸ್ಯೆಗೆ ಪರಿಹಾರವೂ ದೊರೆಯಬಹುದು. ಎಲ್ಲವೂ ನಮಗೆ ತಿಳಿದಿದೆ, ನಾವು ಸಮಸ್ಯೆಗಳನ್ನು ಹೇಳಿಕೊಂಡರೆ ನಮ್ಮನ್ನು ಕೀಳಾಗಿ ನೋಡುತ್ತಾರೆ, ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ ಎಂದು ಯಾರ ಬಳಿಯೂ ಹೇಳದೆ ಹಾಗೆಯೇ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಮನಸ್ಸು ಭಾರವಾಗುತ್ತದೆ, ಒಂಟಿತನ ಕಾಡುತ್ತದೆ, ಅದು ಖಿನ್ನತೆಗೂ ತಲುಪಬಹುದು. ಇಲ್ಲಿ ಆತ್ಮೀಯರು ಯಾರು, ಯಾರು ಆತ್ಮೀಯರಲ್ಲ ಎಂದು ಆಲೋಚಿಸಬೇಕಾಗುತ್ತದೆ. ಅವನು ಮಿತ್ರನಾಗಿರದಿದ್ದರೂ ಪರವಾಗಿಲ್ಲ, ಶತ್ರುವಿನ ಬಳಿಯಂತೂ ಯಾವುದೇ ವಿಷಯವನ್ನು ಮಾತನಾಡಬಾರದು. ಶತ್ರು ಎಂದು ಶತ್ರುವೇ. ಅವರು ನಮ್ಮ ಎಲ್ಲ ವಿಷಯಗಳನ್ನು ತಿಳಿದು ನಮಗೆ ತಿರುಗುಬಾಣ ಬಿಡುತ್ತಾರೆ. ನಂಬಿಕೆಗೆ ಅರ್ಹವಾದ ನಿಜವಾದ ಕಾಳಜಿಯುಳ್ಳ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಎಲ್ಲರೂ ಬದುಕಲು ಇದ್ದೇ ಇರುತ್ತಾರೆ. ಅಂತಹ ಒಬ್ಬ ಆತ್ಮೀಯ ಸ್ನೇಹಿತರ ಬಳಿ ಮುಕ್ತವಾಗಿ ಮಾತನಾಡಿದರೆ ಮನಸ್ಸು ಹಗುರಾದೀತು, ಮುಕ್ತ ಮಾತು ಬಾಳಿಗೆ ಬೆಳಕಾದೀತು. ಧನ್ಯವಾದಗಳು.